ಲೈಕ್ ಫಾರ್ ವಾಟ್ ಎವರ್ ವಿ ಡೂ ಇವತ್ತಿನ ಕಾಲದಲ್ಲಿ ಕರ್ಮ ವಿಲ್ ಹಿಟ್ ಅಸ್ ಬ್ಯಾಕ್. ನಾವು ಏನೇ ಮಾಡಿದ್ರು ನಾನು ಏನು ಗೊತ್ತಾ, ತುಳಿಯೋರು 1000 ಜನ ಇರ್ಬೋದು, ನಿಮ್ಮನ್ನ ಹೇಟ್ ಮಾಡೋರು 1000 ಜನ ಇರ್ಬೋದು, ಇಲ್ಲ ನಿಮ್ಮ ಕೆಟ್ಟದ್ದು ಮಾಡೋಕ್ಕೆ 1000 ಜನ ಇರ್ಬೋದು, ಕಾಪಾಡೋಕೆ ಒಬ್ರು ಇರ್ತಾರೆ ದೇವರು. ಆ ನಂಬಿಕೆ ಮೇಲೆ ಹೋಗಿ, ಹೋಪ್ ಇಸ್ ಆಲ್ವೇಸ್ ಅ ಲೈಫ್ ಆ್ಯಂಡ್ ನಿಮ್ಮ ಸಪೋರ್ಟಿಗೆ ಯಾರೆಲ್ಲ ಅಂದರೂ ದೇವ್ರು ಇದ್ದೇ ಇರ್ತಾರೆ. ಟೀನೇಜಸ್ ಎಲ್ಲ ಪ್ರೀತಿಯ ಹುಡುಗ ಹುಡುಗಿಯರಿಗೆ ಏನು ಹೇಳ್ತೀರಾ? ಅವ್ರು ಏನಲ್ಲ, ಲವ್ ಇಸ್ ಅ ಬ್ಯೂಟಿಫುಲ್ ಥಿಂಗ್, ಜಸ್ಟ್ ಡೋಂಟ್ ವೇಸ್ಟ್ ಇಟ್ ಆನ್ ರಾಂಗ್ ಪರ್ಸನ್. ಹ್ಯಾವ್ ಸ್ಟ್ರೆಂತ್ ಇಟ್ಕೊಳ್ಳಿ ಫೇಸ್ ಮಾಡೋಕ್ಕೆ, ಆ್ಯಂಡ್ ಸ್ಟ್ಯಾಂಡ್ ತೊಗೊಳಕ್ಕೆ ಧೈರ್ಯ ಇಟ್ಕೊಳ್ಳಿ ಅಷ್ಟೇ. ಬಿಕಾಸ್ ಲವ್ ಇಸ್ ರಿಯಲಿ ಬ್ಯೂಟಿಫುಲ್ ಫೀಲಿಂಗ್ ರೈಟ್ ಪರ್ಸನ್ ಜೊತೆ ಆದರೆ. ಆ್ಯಂಡ್ ಲವ್ ಅನ್ನೋ ಹೆಸರಲ್ಲಿ ಬೇರೆ ಥರದ್ದೆಲ್ಲ ಮಾಡೋದು, ನಡ್ಕೊಳ್ಳೋದು, ಡೋಂಟ್ ಡೂ ಇಟ್. ಅವಶ್ಯಕತೆ ಇಲ್ಲ. ಒಬ್ರ ಜೊತೆ ನಮಗೆ ನಿಜವಾಗ್ಲೂ ಇಷ್ಟ ಆದರೆ ಇರೋದಕ್ಕೆ ದಯವಿಟ್ಟು ಇರಿ, ಇಲ್ಲ ಅಂದರೆ ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಅವ್ರನ್ನೂ ಬಿಟ್ಬಿಡಿ ಅಷ್ಟೇ. ಅವ್ರು ದೇ ಫೈಂಡ್ ಅ ರೈಟ್ ಪರ್ಸನ್ ಎಲ್ಲೋ, ಅವ್ರು ಖುಷಿಯಾಗಿರಲಿ, ನೀವು ನಿಮ್ಮ ಲೈಫಲ್ಲಿ ಹೆಂಗೆ ಬೇಕೋ ಖುಷಿಯಾಗಿರಿ. ವೆರಿ ನೈಸ್. ಲೈಕ್ ನೀವು ಯಾವ ಸ್ಟೇಜ್ ಆಫ್ ಲೈಫಲ್ಲಿ ಇದ್ದೀರಾ ಅಂದರೆ, ಏನೇನು ಯಾವ ಟೈಮ್ ಬೇಕು ಆಗುತ್ತೆ. ಯಾರು ನಮ್ಮ ಲೈಫಿಗೆ ಬರಬೇಕು ಬರ್ತಾರೆ, ಯಾರು ಹೋಗಬೇಕು ಹೋಗ್ತಾರೆ, ಇರೋರು ಇರ್ತಾರೆ, ಹೋಗ್ತಾ ಇರ್ಬೇಕು ಫ್ಲೋ ಅಲ್ಲಿ. ಸದ್ಯಕ್ಕೆ ಹೆಂಗೆ ನಡೀತಿದೆ ನಿಮ್ಮ ಜೀವನ? ಹೌ ಇಟ್ಸ್ ಗೋಯಿಂಗ್? ಟಚ್ ಇಟ್ ಗುಡ್. ನಾನಾಯಿತು, ನನ್ನ ಕೆಲಸ ಆಯಿತು, ಫ್ಯಾಮಿಲಿ ಫ್ರೆಂಡ್ಸ್, ಇಷ್ಟೇ ನಂದು ಜೀವನ. ಆರಾಮಾಗಿ ಚಿಲ್ಲಾಗಿ ಸಿಂಗಲ್ ಲೈಫ್ನ ಎಂಜಾಯ್ ಮಾಡ್ತೀನಿ. ಸಿಂಗಲ್ ಲೈಫ್ ಇನ್ ಬಿಟ್ವೀನ್ ಕ್ರಶ್ಗಳಾಗ್ತಿರತ್ತಾ? ಕ್ರಶಸ್ ಹ್ಯಾಪನ್, ಬಟ್ ನಾಟ್ ಲೈಕ್ ಯಾವುದಕ್ಕೂ ನಾನು ಜಾಸ್ತಿ ಇವಾಗ ಗಾಳಿ ಹಾಡ್ಸಕ್ಕೆ ಹೋಗಲ್ಲ, ಏನೂ ಇಲ್ಲ. ಯಾರು ಇಷ್ಟ ಆದರೆ ಇಷ್ಟ ಅಂತ ಹೇಳ್ತೀನಿ, ಬಟ್ ನಾಟ್ ಲೈಕ್ ಲವ್ ಆ್ಯಂಡ್ ಆಲ್. ನೋ ನಾವು ಹ್ಯಾಪಿ ಬೀಯಿಂಗ್ ವೆರಿ ಸಿಂಗಲ್. ಲೈಕ್ ಯಾವ ಥರ ಸಿಂಗಲ್ ಅಂದರೆ ನಾಟ್ ಇನ್ ಟಾಕಿಂಗ್ ಟರ್ಮ್ಸ್ ಆಲ್ಸೋ, ಯಾರ ಜೊತೆ ನಾನು ಆ ಥರ ಸಿಂಗಲ್ ನಾನು. ಸೊ ಅಂದರೆ ಯಾರ ಹತ್ರ ಇವಾಗ ಸಿಂಗಲಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಗಲ್ ಇದೆ. ಸಿಂಗಲ್ ಅಲ್ಲಿರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಗಲ್ ಅಂದರೆ ನಾರ್ಮಲ್ ಇವಾಗ ನಂತರ ಯಾರ ಜೊತೆನೂ ಮಾಡಿದೆ ಟಾಕಿಂಗ್ ಟರ್ಮ್ಸಲ್ಲಿ ಇಲ್ಲದೆ ಇರೋ ಥರ ಸಿಂಗಲ್, ಇಲ್ಲ ಅಂದರೆ ಟಾಕಿಂಗ್ ಟರ್ಮ್ಸಲ್ಲಿ ಇರೋ ಥರ ಸಿಂಗಲ್, ಫ್ರೆಂಡ್ಸ್ ವಿತ್ ಬೆನಿಫಿಟ್ ಸಿಂಗಲ್, ಇಲ್ಲ ಯಾರೋ ಬರೀ ಕ್ರಶ್ ಅಂತ ಆಗ ಅವ್ರ ಜೊತೆ ಮಾತಾಡ್ತಿರೋ ಸಿಂಗಲ್, ಇಲ್ಲ ಯಾರೋ ಇಷ್ಟ ಆಗಿರ್ತಾರೆ ಅವ್ರ ಜೊತೆ ಮಾತಾಡ್ತಿರ್ತಾರೆ, ಮೀಟ್ ಮಾಡ್ತಿರ್ತಾರೆ, ಬಟ್ ಸ್ಟಿಲ್ ಕಮಿಟ್ ಆಗಿರಲ್ಲ, ಆ ಥರ ಸಿಂಗಲ್ಸ್. ಟೆಲ್ಲಿಂಗ್ ದಟ್ ಪುಕ್ಕಿ ವರ್ಷನ್, ಜೆನ್ಜಿ ಆ ಥರ ಎಲ್ಲ ಹೇಳ್ತಿದ್ರಲ್ಲ, ವಿಚ್ ವರ್ಷನ್ ಡೂ ಯು ಲೈಕ್? ಐ ಲೈಕ್ ಜೆಂಟಲ್ಮ್ಯಾನ್ ವರ್ಷನ್, ಕಾಮ್ ಆ್ಯಂಡ್ ಕಂಪೋಸ್ಡ್ ಗೈ. ನಂಗೆ ಕಿರ್ಚಾಡಿದ್ರೆ ಕೂಗಾಡಿದ್ರೆಲ್ಲ ಆಗಲ್ಲ, ಬಿಕಾಸ್ ನಮ್ಮ ಮನೇಲಿ ಆ ಥರ ಬೆಳೆಸಿಲ್ಲ ನನ್ನ. ಸೊ ಕಿರ್ಚಾಡೋರು ಕೂಗಾಡೋರು ಹೊಡೆದಾಕೋದು ಮಾಡೋದು ಈ ಥರ ನಂಗೆ ಇಷ್ಟ ಆಗಲ್ಲ. ಹಿ ಶುಡ್ ಬಿ ಸ್ಟ್ರಾಂಗ್ ಹೆಡ್ಡೆಡ್ ಅಷ್ಟೇ. ಯು ವಾಂಟ್ ಅ ಪುಕ್ಕಿ ಜೆಂಟಲ್ಮ್ಯಾನ್? ಪುಕ್ಕಿ ಜೆಂಟಲ್ಮ್ಯಾನ್ ಅಂದರೆ ಹಿ ಶುಡ್ ರೆಸ್ಪೆಕ್ಟ್ ವಿಮೆನ್ ಅಷ್ಟೇ. ಹಿ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಹಿ ಶುಡ್ ಬಿ ರೆಸ್ಪೆಕ್ಟಬಲ್ ಟುವರ್ಡ್ಸ್ ವುಮೆನ್ ಅಷ್ಟೇ. ಇನ್ನೇನು ಕೇಳೋಲ್ಲ ನಾನು, ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಐ ಎಕ್ಸ್ಪೆಕ್ಟ್ ಓನ್ಲಿ ಲಾಯಲ್ಟಿ ಆ್ಯಂಡ್ ದಟ್ ರೆಸ್ಪೆಕ್ಟ್, ಎರಡು, ಇನ್ನೇನು ಇಲ್ಲ. ಇದೇ ಏಜಿಗೆ ಮದುವೆ ಆಗಬೇಕು ಅಂತ ಏನು ಪ್ಲಾನ್ಸ್ ಇಲ್ಲ ಅಲ್ವಾ ಸದ್ಯಕ್ಕೆ? ಯಾವ ಟೈಮಲ್ಲಿ? 70 ವರ್ಷ ಆದಮೇಲೆ ಎಷ್ಟೊಂದು ಜನಕ್ಕೆ ಪ್ರೀತಿ ಸಿಕ್ಕಿದೆ. ಯಾವಾಗ 70 ವರ್ಷ ಆದಮೇಲೆ ಎಷ್ಟೊಂದು ಜನಕ್ಕೆ ಪ್ರೀತಿ ಸಿಕ್ಕಿ ಮದುವೆ ಆಗಿದೆ. ಸೊ ಅರ್ಜೆಂಟ್ ಏನಿಲ್ಲ. ನಾನು ಹೇಳಿದ್ನಲ್ಲ, ರೈಟ್ ಪರ್ಸನ್ ರೈಟ್ ಟೈಮ್ ಅಷ್ಟೇ. ರೈಟ್ ಪರ್ಸನ್, ನೋ ಫೋರ್ಸ್. ನೋ ಫೋರ್ಸ್. ಮನೆಯಲ್ಲೂ ಅರ್ಥ ಮಾಡ್ಕೊಬಿಟ್ಟಿದ್ದಾರೆ. ಎಂಡ್ ಆಫ್ ದ ಡೇ ನಾನು ತಾನೇ ಸಂಸಾರ ಮಾಡಬೇಕು, ನಾನೇ ರೆಡಿ ಇಲ್ಲ ಅಂತಂದಾಗ ಯಾರು ಫೋರ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ಲೀಸ್ ರೆಡಿ ಇದ್ರೆ ಮಾತ್ರ ಮದುವೆ ಆಗಿ, ರೆಡಿ ಇದ್ರೆ ಮಾತ್ರ ರಿಲೇಷನ್ಶಿಪ್. ರೈಟ್ ಏಜ್ ಟು ಗೆಟ್ ಮ್ಯಾರಿಡ್ ಇಸ್ 25, 26 ಅಂತೆಲ್ಲ. ಇಟ್ಸ್ ನಾಟ್ ಲೈಕ್ when you find a right person, that is when you get married. When it is a right time, that is when you get married with the right person. Right time right person ಜೊತೆ ಸಿಕ್ಕಿದಾಗ ಆದಾಗ ಮಾತ್ರ ಮದುವೆ ಆಗಿ, ಇಲ್ಲಾಂದರೆ ಪ್ಲೀಸ್ ಬಿ ಸಿಂಗಲ್, ಪ್ಲೀಸ್ ಬಿ ಹ್ಯಾಪಿ ಅಷ್ಟೇ. ಯಾರ ಲೈಫ್ನು ಕೆಡ್ಸಕ್ಕೆ ಹೋಗ್ಬೇಡಿ ಅಷ್ಟೇ. ಎಕ್ಸಾಕ್ಟ್ಲಿ. ನೀವು ಕೆಡಿಸ್ಕೊಬೇಡಿ, ಅವ್ರನ್ನೂ ಕೆಡ್ಸಕ್ಕೆ ಹೋಗ್ಬೇಡಿ. ಅವರು ನೆಮ್ಮದಿ ಆಗಿರಲಿ, ನೀವು ನೆಮ್ಮದಿ ಆಗಿರಲಿ. ಸದ್ಯಕ್ಕೆ ಯಾವುದು ಪ್ರಪೋಸಲ್ಸ್ಗಳು ಯಾವುದು ಹೋಲ್ಡಲ್ಲಿ ಏನೂ ಇಟ್ಟಿಲ್ವಾ? ಇಲ್ಲಪ್ಪ, ನಮಗೆಲ್ಲ ಯಾರು ಹೇಳ್ತಾರೆ? ಅಯ್ಯೋ, ಇದು ಹುಡುಗರು ಡೈಲಾಗು, ನೀವು ಹೇಳ್ತಿದ್ದೀರಾ? ಹುಡುಗಿರ್ದು ಅದೇ ಥರ. ನಮಗೆಲ್ಲ ಯಾರು ಬೀಳ್ತಾರೆ ಅಂತೆಲ್ಲ. ಈಗ ಶೂಟ್ಸ್ ಇರುತ್ತೆ, ಸೀರಿಯಲ್ ಮಾಡ್ತಿದ್ದೀರಾ, ಆ್ಯಂಡ್ ವೆರಿ ನೈಸ್. ಆ ಸೀರಿಯಲಲ್ಲಿ ಯುವರ್ ಲೈಕ್ ಅ ವಿಲನ್. ಕಲರ್ಸಲ್ಲಿ ಬರುವಂಥ ಸೀರಿಯಲ್ ಯು ಹ್ಯಾವ್ ಡನ್ ಆಲ್ ದ ಡಿಫ್ರೆಂಟ್ ಫೇಸಸ್ ಮಾಡಿದ್ದೀರಾ ಅಲ್ವಾ? ಈಗ ಕಲರ್ಸಲ್ಲಿ ಮಾಡ್ತೀರಾ, ಆ್ಯಂಡ್ ಯು ಆರ್ ಇನ್ ಅದರ್ ರಿಯಾಲಿಟಿ ಶೋ. ಇದರ ಮಧ್ಯೆ ಯಾವುದು ಪ್ರಪೋಸಲ್ಗಳು ನಿಮಗೆ ಇಷ್ಟ ಆಗೋ ಥರ? ಸದ್ಯಕ್ಕೆ ಯು ವಾಂಟ್ ಟು ಸ್ಟೇ ಸಿಂಗಲ್? ವೆರಿ ಸಿಂಗಲ್ ಆ್ಯಂಡ್ ಹ್ಯಾಪಿ. ಟ್ರಾವೆಲ್, ಎಕ್ಸ್ಪ್ಲೋರ್ ವರ್ಲ್ಡ್, ಆ ಥರ ಏನಾದರೂ ಟ್ರಾವೆಲ್ ಮಾಡಬೇಕು ಅಂತಿದೆ, ಪ್ಲ್ಯಾನ್ ಮಾಡ್ಕೊತಿದ್ದೀನಿ ಅಷ್ಟು. ಟ್ರಾವೆಲ್ ಮಾಡಬೇಕಷ್ಟು. ನಾನು ಐ ಜಸ್ಟ್ ಡೋಂಟ್ ವಾಂಟ್ ಲೈಕ್, ನಾನು ಹೀಲಿಂಗ್ ಪ್ರಾಸೆಸ್ಸಲ್ಲಿದ್ದೀನಿ. ಸೊ ಇನ್ನೂ ಹೀಲಿಂಗ್ ಪ್ರಾಸೆಸ್ಸಲ್ಲಿದ್ದೀರಾ? ರೀಸೆಂಟ್ ಆಗಲ್ಲ, ಎಲ್ಲ ಆಗಿತ್ತು, ಡಿಪ್ರೆಷನ್ ಆ್ಯಂಡ್ ಆಲ್. 3-4 months ಬ್ಯಾಕ್, 3-4 months ಆಯಿತು. ಸೊ ಆವಾಗಿಂದ ಇನ್ನು ಸ್ಟಿಲ್ ಐ ಆಮ್ ಹೀಲಿಂಗ್ ಪ್ರಾಸೆಸ್ಸಲ್ಲಿದ್ದೀನಿ. ಸೊ ಐ ಜಸ್ಟ್ ವಾಂಟ್ ಕಂಪ್ಲೀಟ್ಲಿ ಹೀಲ್ ಮೈ ಸೆಲ್ಫ್
ಆ್ಯಂಡ್ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇದ್ದೀನಿ, ಎಸ್ಪೆಷಲಿ ರಿಲೇಷನ್ಶಿಪ್ ವಿಷಯದಲ್ಲಿ ಇರ್ಬೋದು. ಸೊ ಅದಕ್ಕೇನೆ ಐಮ್ ಜಸ್ಟ್ ಹೀಲಿಂಗ್ ಇನ್ ಮೈ ಹೀಲಿಂಗ್ ಪ್ರಾಸೆಸ್. ಆರಾಮಾಗಿ ಚಿಲ್ ಮಾಡೋಣ, ಆರಾಮಾಗಿರೋಣ, ಟೆನ್ಷನ್ನೇ ಬೇಡ ಯಾವುದ್ರದ್ದು ಅನ್ನೋ ಇದರಲ್ಲಿ ಇದ್ದೀನಿ. ಲೈಕ್ ಈಗಲೂ ನೀವು ನೆನಪುಗಳಿಗೆ ಹತ್ತಿದ್ದು ದಿನಗಳು ಈಗಲೂ? ನೋ, ಐ ಸ್ಮೈಲ್ ನೌ, ಐ ಸ್ಮೈಲ್. ಅದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಹರ್ಟಲ್ಲಿ ಅಳು ಬರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಇಟ್ಸ್ ಅ ಗುಡ್ ಮೆಮೊರಿ, ಚೆರಿಶ್ ಇಟ್. ಆ ಮೆಮೊರಿ ನೆನ್ಸ್ಕೊಂಡು ಖುಷಿ ಪಡ್ಬೇಕು, ಅಳಬಾರ್ದು. ಯು ಡೋಂಟ್ ಹೇಟ್ ದಟ್ ಪರ್ಸನ್? ಐ ಕ್ಯಾನ್ ನೆವರ್ ಹೇಟ್ ದಟ್ ಪರ್ಸನ್. ಇವನ್ ದಟ್ ಪರ್ಸನ್ ಡೋಂಟ್? ನೆವರ್, ಈವನ್ ಹಿ ಕಾಂಟ್ ಹೇಟ್ ಮೀ. ಬಿಕಾಸ್ ಅವ್ರಿಗೂ ಗೊತ್ತು ಹೌ ಐ ಆಮ್ ಅಂತ, ಆ್ಯಂಡ್ ಈವನ್ ಐ ನೋ ಹೌ ಹೀ ಈಸ್ ಅಂತ. ಐ ಕಾಂಟ್ ಹೇಟ್ ದಟ್ ಪರ್ಸನ್. ನನ್ನ ಕಷ್ಟಕ್ಕಾದವ್ರು ಅವರೇ ಆ್ಯಕ್ಚುಲಿ. ನನ್ನ ಕಷ್ಟಕ್ಕಾದವ್ರನ್ನ ಮರಿಬಾರ್ದು ಯಾವತ್ತೂ. ಆ್ಯಂಡ್ ಐ ಕಾಂಟ್ ಹೇಟ್ ದಟ್ ಪರ್ಸನ್, ಐ ಸ್ಟಿಲ್ ರೆಸ್ಪೆಕ್ಟ್ ದಟ್ ಪರ್ಸನ್. ನಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರೋಕ್ಕೂ ಎಲ್ಲೋ ಒಂದು ಕಾರಣ ಇದ್ದೈತೆ ಏನಂದರೆ, ನಂಗೆ ಅವ್ರ ಮೇಲೆ ಇದ್ದದ್ದು ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು ಒಬ್ರ ಮೇಲೆ ಒಬ್ರು. ಸೊ ಆ ರೆಸ್ಪೆಕ್ಟ್ ಇದ್ರೂ ರಿಲೇಷನ್ಶಿಪ್ ಲಾಂಗ್ ಟರ್ಮ್ ನಡೆಯುತ್ತೆ. ನಂಗೆ ಆ ಪರ್ಸನ್ ಮೇಲೆ ಲೈಫ್ ಲಾಂಗ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಆ್ಯಂಡ್ ನಂಗೆ ಈಗಲೂ ಎಲ್ಲಾದರೂ ಸಿಕ್ಕಿದ್ರು ನಾನು ನಗ್ನಗ್ತಾನೆ ಮಾತಾಡ್ತೀನಿ, ಆರಾಮಾಗಿ ಮಾತಾಡ್ತೀನಿ. ಆ್ಯಂಡ್ ಅವ್ರೂ ಅಷ್ಟೇ. ಆ್ಯಂಡ್ ಇಟ್ಸ್ ಲೈಕ್ ಎಲ್ಲ ಇದ್ರೂ ಖುಷಿಯಾಗಿರಲಿ ಅಷ್ಟೇ. ವಿಶ್ ಹಿಮ್ ಲೈಕ್ ದ ಬೆಸ್ಟ್. ಐ ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್. ಓಕೆ. ಸೊ ಈಗ ವಾಟ್ ಪ್ಲಾನ್ಸ್ ನೆಕ್ಸ್ಟ್? ಲೈಕ್ ಸೀರಿಯಲ್ಸ್ ನಡೀತದೆ ಆ್ಯಂಡ್ ರಿಯಾಲಿಟಿ ಶೋಸ್, ಏನಾದ್ರು ಬೇರೆ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ? ಸದ್ಯಕ್ಕದೇ ಹೇಳಿದ್ರೆ ಟ್ರಾವೆಲ್ ಮಾಡಬೇಕು ಅಂತಿದ್ದೆ, ಕೇದಾರ್ನಾಥ್ ಹೋಗ್ಬೇಕು ಅಂತ ತುಂಬ ವರ್ಷದಿಂದ ಅನ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಈ ವರ್ಷ ಆದರೂ ಹೋಗ್ಬೇಕು. ಟ್ರಾವೆಲಿಂಗ್ ಪ್ಲಾನ್ಸ್ ಅಷ್ಟೇ ಈ ವರ್ಷ. ಅದೇನೋದು ಜಿಮ್ಗೆ ಹೋಗ್ತಿರೋ ಅಂಕಲ್ಗೆ ಬೇರೆ ನಾರ್ಮಲ್ ಲಸ್ಟ್ ಅಂತಾರೆ. ಲವ್ ಅಲ್ಲ, ಲಸ್ಟ್ ಅಂತಾರೆ. ಲಸ್ಟ್ಫುಲ್ ರಿಲೇಶನ್ಶಿಪ್. ಒಟ್ನಲ್ಲಿ ಎಲ್ಲದಕ್ಕೂ ನನ್ನ ಹೆಸರಿದೆ ಅಲ್ವಾ? ವಿ ಹ್ಯಾವ್ ಲೈಕ್ ನೀವು ಹೆಂಗೆ ಗೂಗಲ್ ಮಾಡಿ ತಿಳ್ಕೊತೀರಾ ಅಥವಾ ನೋಡಿ ಕೇಳಿ ಮಾಡಿ ಅಷ್ಟೇ, ಮಾಡೇನಲ್ಲ. ಎಷ್ಟೊಂದು ಜನ ಗ್ರೀನ್ ಫ್ಲಾಗ್ ರೆಡ್ ಫ್ಲಾಗ್ ಬಗ್ಗೆ ಹೇಳ್ಬಿಡಿ ಫೈನಲಿ. ವಾಟ್ಸ್ ದ ಗ್ರೀನ್ ಫ್ಲಾಗ್? ಅದೇ ಟಾಕ್ಸಿಕ್ ಆಗಿರೋದನ್ನ ರೆಡ್ ಫ್ಲಾಗ್ ಅಂತಾರೆ, ಜೆಂಟಲ್ಮೆನ್ ಟೈಪ್ಸ್ ಇರೋದನ್ನ ಗ್ರೀನ್ ಫ್ಲಾಗ್. ವೈಟ್ ಫ್ಲಾಗು? ವೈಟ್ ಫ್ಲಾಗ್ ಇಲ್ಲ, ವೈಟ್ ಫ್ಲಾಗ್ ಪೀಸ್. ಪಿಂಕ್ ಫ್ಲಾಗ್ ಇದೆ. ಪಿಂಕ್ ಫ್ಲಾಗ್ ಬಂದ್ಬಿಟ್ಟು ರೆಡ್ಡು ಮತ್ತೆ ಗ್ರೀನ್ ಮಧ್ಯ. ಬೇಜ್ ಫ್ಲಾಗ್ ಇದೆ, ಅದು ನ್ಯೂಟ್ರಲ್. ಹಂಗೂ ಇರ್ತಾರೆ ಫ್ಲಾಗ್, ಹಂಗೂ ಇರ್ತಾರೆ, ಹಿಂಗೂ ಇರ್ತಾರೆ. ಸೊ 4 ಫ್ಲಾಗ್ ಇದೆ. ಯಾರು ನಿಮ್ಮ ಪಾರ್ಟ್ನರ್ ಹೆಂಗಿರ್ತಾರೆ ಅದ್ರ ಮೇಲೆ ಜಡ್ಜ್. ತುಂಬಾ ಡ್ರಾಮಾ ನಿಮ್ಮ ಲೈಫಲ್ಲಿ ನಡೀತಿದೆ ಆ ಹುಡುಗನಿಂದ ಅಂದ್ರೆ ಟಾಕ್ಸಿಕ್ ರೆಡ್ ಫ್ಲಾಗ್. ತುಂಬಾ ಜೆಂಟಲ್ಮೆನ್ ಪೀಸ್ ಆಗಿದ್ದೀರಾ ಲೈಫಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಇಲ್ಲ ಹಸ್ಬೆಂಡ್ ಜೊತೆ ಅಂದ್ರೆ ಗ್ರೀನ್ ಫ್ಲಾಗು. 2 ಮಧ್ಯದಲ್ಲಿ ನಡೀತಿದೆ ಬೇಸ್ ಫ್ಲಾಗು. ರೆಡ್ ಫ್ಲಾಗಿಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಪಿಂಕ್ ಫ್ಲಾಗ್. ಪಿಂಕ್ ಫ್ಲಾಗ್ ಅದಕ್ಕಿಂತ ಜಾಸ್ತಿ ಅಂದ್ರೆ ಓಕೆ. ರೆಡ್ ಡೇಂಜರ್, ಇನ್ನು ಅದಕ್ಕಿಂತ ಫಸ್ಟ್ ಅಂದ್ರೆ ಪಿಂಕು. ಓಕೆ, ವೆರಿ ನೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಇಟ್ ವಾಸ್ ಲೈಕ್ ನನಗೆ ನಾನೇನೋ ಕ್ವೆಶನ್ ಕೇಳ್ತೀನಿ, ಚಿಟ್ ಚಾಟ್ ಮಾಡ್ತೀನಿ ಆ್ಯಂಡ್ ಎಸ್ ಆ ಥರ ಎಲ್ಲ ಬೇಕಿರಲಿಲ್ಲ. ಐ ಜಸ್ಟ್ ವಾಂಟ್ ಯು ಟು ಓಪನ್ ಅಪ್. ಇರೋದನ್ನ ರಿಯಾಲಿಟಿ ಮಾತಾಡಬೇಕು ಅಂತ ಬಂದಾಗ PhD ಮಾಡಿದ್ದೀರಾ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ. ಬಟ್ ಇವಾಗ ಎಕ್ಸಾಕ್ಟ್ಲಿ PhD ಮಾಡಿರೋ ಥರ ಇದೆ. ಯು ಹ್ಯಾವ್ ಎಕ್ಸಾಕ್ಟ್ ಆನ್ಸರ್ಸ್ ಫಾರ್ ಎವ್ರಿಥಿಂಗ್. ಲೈಫು ಒಂದು ಟ್ರ್ಯಾಕು ಇದೇ ರೀತಿ ನಡಿಬೇಕು, ಹೀಗೆ ಹೋಗಬೇಕು. ಆ್ಯಂಡ್ ಯು ಗಾಟ್ ಟು ನೋ ವಾಟ್ಸ್ ಲೈಫ್, ವಾಟ್ಸ್ ಲವ್ ಕಂಪ್ಲೀಟ್ಲಿ ಎಲ್ಲದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಯು ಆರ್ ನೌ 20. No, I'm 18. I'm still 18. Always be 18. ಇಲ್ಲ, ಇನ್ನೂ ಕಮ್ಮಿ ಅಂದರೆ ಪರವಾಗಿಲ್ಲ, ಆರಾಮಾಗಿ ನಂಬೋದು, ಅದರಲ್ಲೇನು ಇದಿಲ್ಲ. ಸೊ ಇಟ್ಸ್ ಲೈಕ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರಿಗಾರು ಲೈಕ್ ಲೈಫಲ್ಲಿ ಹೋಪ್ ಇಲ್ಲ, ಪ್ರೀತಿ ಮತ್ತು ಹುಟ್ಟಲ್ಲ, ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅನ್ನೋ ನಿಮ್ಮ ಜೊತೆ ಬಂದು ಕೂತ್ಕೊಂಡಾಗ ಡೆಫಿನೆಟ್ಲಿ ಅವರಿಗೆ ಮತ್ತೆ ಒಂದು ಪುನರ್ಜನ್ಮ ಆಗೋ ಥರನೇ ಆಗುತ್ತೆ. ಸೊ ಮಚ್ ಪಾಸಿಟಿವ್ ಯು ಆರ್. ಹೀಗೆ ಇರಿ. ಅಂದರೆ ತುಂಬ ನಕ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿರೋ ಹಿಂದೆ ಒಂದು ಪೇನ್ ಇದ್ದೇ ಇರುತ್ತೆ. ಯಾರು ಪೇನ್ ಇಲ್ಲದೆ ಅಂತೂ ಇಲ್ಲ, ಎಲ್ಲರೂ ವಿ ಆರ್ ಆಲ್ ಡೀಲಿಂಗ್ ವಿತ್ ಸೋ ಮೆನಿ ಇಶ್ಯೂಸ್. ಬಟ್ ಎಲ್ಲೋ ಹೊರಗಡೆ ಬಂದಾಗ ನಗ್ನಗ್ತಾನೆ ಇರಬೇಕಾಗತ್ತೆ. ಬಿಕಾಸ್ ಯು ಕಾಂಟ್ ಶೇರ್ ಎವ್ರಿಥಿಂಗ್ ಅಲ್ಲ. ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ ಸಮ್ ಆರ್ ದ ಅದರ್ ಶಿಟ್. ಫ್ಯಾಮಿಲಿನೋ, ಫ್ರೆಂಡೋ, ಎಲ್ಲ ರಿಲೇಷನ್ಶಿಪ್ಪು, ಫೈನಾನ್ಷಿಯಲಿ ಏನೋ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರೋದು. ಇವಾಗ ನೀವು ಬಂದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ನೀವು ಹ್ಯಾವ್ ಯುವರ್ ಓನ್ ಕಮಿಟ್ಮೆಂಟ್ಸ್ ಆ್ಯಂಡ್ ರೀಸನ್ಸ್. ಆ್ಯಂಡ್ ಅದ್ರ ಹಿಂದೆ ಇರೋ ಕಷ್ಟನೇ ಮುಗುತ್ತೆ. ಇವನ್ ಐ ಆಮ್ ವರ್ಕಿಂಗ್ ಅಂದರೆ ಇಲ್ಲ, ಬ್ಯಾಕ್ಗ್ರೌಂಡ್ನಲ್ಲಿ ವರ್ಕ್ ಮಾಡೋ ಟೆಕ್ನಿಕಲ್ ಎವ್ರಿಬಡಿ ಗೋಯಿಂಗ್ ಥ್ರೂ ಸಮಥಿಂಗ್. ಬಟ್ ಅದನ್ನು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಕೆಲವ್ರು ಹೇಳ್ಕೊಳಕ್ಕೆ ಇವಾಗ ನಮಗೆ ಚಾನ್ಸ್ ಸಿಕ್ತು, ಐ ಕ್ಯಾನ್ ಸೇ. ಅದನ್ನು ಕೆಲವ್ರು ಕನೆಕ್ಟ್ ಮಾಡ್ಕೊಬೋದು, ಕೆಲವ್ರು ಮಾಡ್ಕೊಳ್ದೇನೂ ಇರ್ಬೋದು. ಬಿಕಾಸ್ ಅವ್ರ ಲೈಫಲ್ಲಿ ಆ ಥರ ನಡೆದಿರಲ್ಲ. ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ. ಅದಕ್ಕೆ ಹೇಳೋದು ಬಿ ಕೈಂಡ್ ಅಂತ ನಾನು ಅದಕ್ಕೆ ಹೇಳೋದು. ಎಲ್ಲರೂ ಬರೀ ಔಟರ್ ನೋಡ್ಬಿಟ್ಟು ನಾವು ಜಜ್ಮೆಂಟಿಗೆ ಬಂದ್ಬಿಡ್ತೀವಿ. ಬಟ್ ಅವ್ರ ಲೈಫಲ್ಲಿ ಏನು ಅನುಭವಿಸ್ತಿರ್ತಾರೋ ಅದು ಅವ್ರಿಗೆ ಮಾತ್ರ ಗೊತ್ತು. ಸೊ ಏನೂ ಮಾಡೋಕ್ಕಾಗಿಲ್ಲ ಅಂತಂದರೆ ದಯವಿಟ್ಟು ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಆಲ್ವೇಸ್ ಬಿ ಕೈಂಡ್.
ಆಲ್ವೇಸ್ ಬಿ ಕೈಂಡ್. ಅವ್ರು ಒಳ್ಳೆಯವರು ಕೆಟ್ಟವರು ಅವ್ರು ಏನಾದರೂ ಆಗಿರಲಿ, ನಿಮ್ಮ ಪರ್ಸ್ನಾಲಿಟಿ ಬಿ ಕೈಂಡ್ ಅಷ್ಟೇ. ಮೀನ್ ಆಗಿರಬೇಡಿ, ಹರ್ಟ್ ಮಾಡಬೇಡಿ, ಕೆಟ್ಟದಾಗಿ ನಡ್ಕೋಬೇಡಿ, ಕೆಟ್ಟದಾಗಿ ಅವ್ರ ಹತ್ರ ನಡೆಸ್ಕೊಳ್ಳಬೇಡಿ, ನೀವು ಕೆಟ್ಟವ್ರಾಗಬೇಡಿ. ಲೈಕ್ ಫಾರ್ ವಾಟ್ ಎವರ್ ವಿ ಡೂ, ಇವತ್ತಿನ ಕಾಲದಲ್ಲಿ ಕರ್ಮ ವಿಲ್ ಹಿಟ್ ಅಸ್ ಬ್ಯಾಕ್. ನಾವು ಏನೇ ಮಾಡಿದ್ರು. ನಾನು ಏನು ಗೊತ್ತಾ, ತುಳಿಯೋರು 1000 ಜನ ಇರ್ಬೋದು, ನಿಮ್ಮನ್ನು ಹೇಟ್ ಮಾಡೋರು 1000 ಜನ ಇರ್ಬೋದು, ಇಲ್ಲ ನಿಮ್ಮ ಕೆಟ್ಟದ್ದು ಮಾಡೋಕ್ಕೆ 1000 ಜನ ಇರ್ಬೋದು, ಕಾಪಾಡೋಕೆ ಒಬ್ರು ಇರ್ತಾರೆ ದೇವರು. ಆ ನಂಬಿಕೆ ಮೇಲೆ ಹೋಗಿ. ಹೋಪ್ ಇಸ್ ಆಲ್ವೇಸ್ ಅಲೈವ್ ಆ್ಯಂಡ್ ನಿಮ್ಮ ಸಪೋರ್ಟಿಗೆ ಯಾರೆಲ್ಲ ಆದರೂ ದೇವ್ರು ಇದ್ದೇ ಇರ್ತಾರೆ. ಓಕೆ, ಫೈನಲಿ ಫಾರ್ ಆಲ್ ದ ಟೀನೇಜಸ್, ಎಲ್ಲ ಪ್ರೀತಿಯ ಹುಡುಗ ಹುಡುಗಿಯರಿಗೆ ಏನು ಹೇಳ್ತೀರಾ? ಅವ್ರು ಏನಲ್ಲ, ಲವ್ ಇಸ್ ಅ ಬ್ಯೂಟಿಫುಲ್ ಥಿಂಗ್, ಜಸ್ಟ್ ಡೋಂಟ್ ವೇಸ್ಟ್ ಇಟ್ ಆನ್ ರಾಂಗ್ ಪರ್ಸನ್. ಹ್ಯಾವ್ ಸ್ಟ್ರೆಂತ್ ಇಟ್ಕೊಳ್ಳಿ ಫೇಸ್ ಮಾಡೋಕ್ಕೆ, ಆ್ಯಂಡ್ ಸ್ಟ್ಯಾಂಡ್ ತೊಗೊಳಕ್ಕೆ ಧೈರ್ಯ ಇಟ್ಕೊಳ್ಳಿ ಅಷ್ಟೇ. ಬಿಕಾಸ್ ಲವ್ ಇಸ್ ರಿಯಲಿ ಬ್ಯೂಟಿಫುಲ್ ಫೀಲಿಂಗ್ ರೈಟ್ ಪರ್ಸನ್ ಜೊತೆ ಆದರೆ. ಆ್ಯಂಡ್ ಲವ್ ಅನ್ನೋ ಹೆಸರಲ್ಲಿ ಬೇರೆ ಥರದ್ದೆಲ್ಲ ಮಾಡೋದು ನಡ್ಕೊಳ್ಳೋದು, ಡೋಂಟ್ ಡೂ ಇಟ್. ಅವಶ್ಯಕತೆ ಇಲ್ಲ. ಒಬ್ರ ಜೊತೆ ನಮಗೆ ನಿಜವಾಗ್ಲೂ ಇಷ್ಟ ಆದರೆ ಇರೋದಕ್ಕೆ ದಯವಿಟ್ಟು ಇರಿ, ಇಲ್ಲ ಅಂದರೆ ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ, ಅವ್ರನ್ನೂ ಬಿಟ್ಬಿಡಿ ಅಷ್ಟೇ. ಅವ್ರು ದೇ ಫೈಂಡ್ ಅ ರೈಟ್ ಪರ್ಸನ್ ಎಲ್ಲೋ, ಅವ್ರು ಖುಷಿಯಾಗಿರಲಿ, ನೀವು ನಿಮ್ಮ ಲೈಫಲ್ಲಿ ಹೆಂಗೆ ಬೇಕೋ ಖುಷಿಯಾಗಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿ ಲೈಫ್ ಬಗ್ಗೆ ಆಗಲಿ, ಪ್ರೀತಿ ಬಗ್ಗೆ ಆಗಲಿ, ಯು ಹ್ಯಾವ್ ದಟ್ ಮೆಚ್ಯೂರಿಟಿ. ಹಿಂಗೆ ಐ ಆಮ್ ಸ್ಟಿಲ್ ಲರ್ನಿಂಗ್. ಇಟ್ಸ್ ನಾಟ್ ಲೈಕ್ ನಾನು ಹೇಳ್ತೀನಿ ಅಂದ ತಕ್ಷಣ ಇನ್ನೂ ನಾನು ಮುಗ್ದೋಯ್ದಾನೆ, ಇನ್ನೂ ಕಲಿಯೋದು ಬೇಜಾನಿದೆ, ಇನ್ನೂ ಮುಂದೆ ಹೋಗ್ತಾ ಕಲೀರಿ. ಇನ್ನೂ ನಂಗೆ ಮದುವೆ ಆಗಿಲ್ಲ, ಮದುವೆ ಆದಮೇಲೂ ಕಲಿತೀನಿ. ಬಟ್ ಸ್ಟಿಲ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ದಿಸ್ ಇಷ್ಟು ಇದರಲ್ಲಿ ನಾನು ಕಲ್ತಿರೋದಷ್ಟೇ. ಥ್ಯಾಂಕ್ ಯು ಸೊ ಮಚ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಐ ವಿಶ್ ನೀವು ಆದಷ್ಟು ಬೇಗ ಒಂದು ಒಳ್ಳೆ ತುಂಬು ಕುಟುಂಬಕ್ಕೆ ಹೋಗಿ ಸೇರಿ ಅತ್ತೆ ಮಾವ ಅಂತ ಒಳ್ಳೆ ಸೊಸೆ ಆಗಿ, ಆ್ಯಂಡ್ ನಿಮ್ದು ಏನಿದೆ ಡ್ರೀಮ್ ಕನಸು ಅದೆಲ್ಲ ನನಸಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಲೈಫ್ ಜರ್ನಿ ಏನು ಇಲ್ಲಿವರೆಗೂ ನೋಡಿದ್ದೀರಾ, ಆ್ಯಂಡ್ ಯು ಹ್ಯಾವ್ ಫೇಸ್ ಸೋ ಮಚ್, ಆ್ಯಂಡ್ ಹ್ಯಾಟ್ಸ್ ಆಫ್ ಫಾರ್ ಎವ್ರಿಥಿಂಗ್ ವಾಟ್ ಯು ಹ್ಯಾವ್ ಫೇಸ್ ಟಿಲ್ ನಾವು. ಓನ್ಲಿ ವುಮೆನ್ ನೋಸ್ ವಾಟ್ ವುಮೆನ್ಸ್ ಅದೆಲ್ಲ ಗೊತ್ತಿರುತ್ತೆ. ಐ ಗಾಟ್ ಟು ನೋ ನಿಮ್ಮ ಹತ್ರ ಮಾತಾಡ್ಬೇಕಾರೆ. ಥ್ಯಾಂಕ್ ಯು ಸೋ ಮಚ್. ಐ ಗೆಸ್ ಈ ಪಾಡ್ಕಾಸ್ಟ್ ನೋಡ್ತಿರೋರಿಗೆಲ್ಲ ಟೀನೇಜರ್ಸ್ಗಾಗಿರಲಿ ಅಥವಾ ಲೈಫಲ್ಲಿ ಏನೋ ಒಂದು ಡಿಪ್ರೆಷನ್ನಲ್ಲಿರೋರಿಗೆ ಎಲ್ಲರಿಗೂ ಏನೋ ಒಂದು ಯಾವುದೋ ಒಂದು ರೀಲ್ಸ್ ನೋಡ್ತಾ ನಮ್ಮ ಮೂಡೇ ಚೇಂಜ್ ಆಗಿಬಿಡುತ್ತೆ ಕೆಲವೊಂದು ಸತಿ ಅಲ್ವಾ, ಯಾವುದೋ ಒಂದು ವಿಡಿಯೋ ನೋಡ್ತಾ ಚೇಂಜ್ ಆಗಿಬಿಡುತ್ತೆ. ಮೈಟ್ ಬಿ ಇದೊಂದು ಒಳ್ಳೆ ಪಾಡ್ಕಾಸ್ಟ್ ಆಗುತ್ತೆ, ಪ್ರೀತಿಯ ಪಾಡ್ಕಾಸ್ಟ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹೇಳಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ನಿಜ ಅಲ್ಲ, ಸ್ಟಾಪ್ ವಾಚಿಂಗ್ ಇಟ್, ಕಮ್ಮಿ ಮಾಡ್ಕೊಳ್ಳಿ. ಅದರಲ್ಲಿ ಇರೋ 90% ಫೇಕೆ, 10% ಎಲ್ಲ ಜೆನ್ಯೂನ್ ಇರೋದು, 90% ಎಲ್ಲ ಬರೀ ಫೇಕೇನೆ. ಬೇರೆಯವ್ರ ಲೈಫ್ ಬೇರೆಯವ್ರದ್ದು, ನಿಮ್ಮ ಲೈಫ್ ನಿಮ್ಮದು. ಯಾರ್ದೋ ಲೈಫ್ ನೋಡಿ ನೀವು ಕಂಪೇರ್ ಮಾಡ್ಕೊಳ್ಳೋಕೆ ಫಸ್ಟ್ ಆಫ್ ಆಲ್ ಹೋಗಲೇಬೇಡಿ. ಬಿಕಾಸ್ ಐ ಡಿಡ್ ದಟ್ ಮಿಸ್ಟೇಕ್ ಒನ್ಸ್ ಆ್ಯಂಡ್ ಐ ಸಫರ್ಡ್. ಆವಾಗ ನಂಗೆ ರಿಯಲೈಸ್ ಆಯಿತು, ಅವ್ರ ಲೈಫ್ ಅವ್ರದ್ದು, ನನ್ನ ಲೈಫ್ ನಂದು ಅಂತ. ಎಲ್ಲ ಸರಿ ಹೋದ್ಮೇಲೆ ಐ ರಿಯಲೈಸ್ ದಟ್. ಸೊ ಯಾರ್ದೋ ಲೈಫಲ್ಲಿ ಮುಂಚೆ ನಡೀತಿರುತ್ತೆ, ನಿಮ್ಮ ಲೈಫಲ್ಲಿ ಸ್ವಲ್ಪ ಅದೇ ಲೇಟಾಗಿ ನಡಿಬೋದು ಅಷ್ಟೇ. ಸ್ವಲ್ಪ ಪೇಷನ್ಸ್, ತಾಳ್ಮೆ ಇಟ್ಕೊಳ್ಳಿ. ಆ್ಯಂಡ್ ಸೋಷಲ್ ಮೀಡಿಯಾದಲ್ಲಿ ಕಾಣಿಸೋದೆಲ್ಲ ಸತ್ಯ ಅಲ್ಲ. ಆ್ಯಂಡ್ ಸೋಷಲ್ ಮೀಡಿಯಾ ನೋಡ್ಕೊಂಡು ಬದುಕಬೇಡಿ. ನಿಮ್ಮ ಲೈಫ್ ವಾರ್ ಇಸ್ ಡಿಫ್ರೆಂಟ್. ಸೊ ಜಸ್ಟ್ ಥಿಂಕ್, ಸೆನ್ಸಿಬಲ್ ಆಗಿ ಥಿಂಕ್ ಮಾಡಿ. ಆ್ಯಂಡ್ ಈಗಿನವ್ರು ತುಂಬ ಇಂಪಲ್ಸಿವ್ ಡಿಸಿಷನ್ಸ್ ತೊಗೊಳ್ತಾರೆ, ಬೇಡ, ಪೇಷನ್ಸಿಂದ ತೊಗೊಳ್ಳಿ ಅಷ್ಟೇ. ಓಕೆ, ಫೈನಲಿ ಒಂದು ಥ್ಯಾಂಕ್ ಯು ಹೇಳಿಬಿಡಿ ನಿಮ್ಮ ಕಡೆಯಿಂದನೇ. ಸೊ ಬಿಯಾಂಡ್ ಲಿಮಿಟ್ಸ್ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾನು ಪಾಡ್ಕಾಸ್ಟ್ ತುಂಬ ಎಂಜಾಯ್ ಮಾಡಿ, ನಾನು ರಮ್ಯಾ ನನಗೆ ಮುಂಚೆನೇ ಕಲಿತು. ಸೊ ಇಟ್ ವಾಸ್ ವೆರಿ ಕಂಫರ್ಟಬಲ್. ಒಬ್ವಿಯಸ್ಲಿ ಇದು ಟೆಲಿಕಾಸ್ಟ್ ಆದಾಗ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏನಾದರೂ ಇದ್ದರೆ ಸಜೆಷನ್ಸ್ ಪ್ಲೀಸ್ ಅವ್ರಿಗೆ ಕಮೆಂಟ್ ಮಾಡಿ, ಸೊ ದಟ್ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಅವ್ರು ಅದನ್ನು ತಗೊಳ್ತಾರೆ, ಇನ್ಕ್ಲೂಡ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಬಿಯಾಂಡ್ ಲಿಮಿಟ್ಸ್ದು ಒಂದೇ ಉದ್ದೇಶ, ಒಂದು ಒಳ್ಳೆ ವ್ಯಕ್ತಿ ಆ್ಯಂಡ್ ವ್ಯಕ್ತಿತ್ವನ ಪರಿಚಯ ಮಾಡಿಸ್ಬೇಕು. ವಿ ಡೋಂಟ್ ವಾಂಟ್ ಟು ಎಂಟರ್ಟೈನ್ ರಾಂಗ್ ಥಿಂಗ್ಸ್ ಅಂತ. ಸುಕೃತ ಅವ್ರು ಇಲ್ಲಿ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ವರ್ತ್ ಇಟ್, ಈ ಒಂದು ಜಾಗಕ್ಕೆ ಇವರು ವರ್ತ್ ಇಟ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್.